ಹಾಸ್ಟೆಲ್ನಲ್ಲಿದ್ದ ನಾನು ಬೇಸಿಗೆ ರಜೆಯಲ್ಲಿ ಮನೆಗೆ ಬಂದ ನಾನು ಸ್ನೇಹಿತರ ಜೊತೆ ಸೇರಿ ಒಂದು ದೊಡ್ಡದಾದ ಹೋಟೆಲ್ನಲ್ಲಿ ಊಟ ಮಾಡೋದಕ್ಕಂತ ಹೋದ್ವಿ. ಟೇಬಲ್ ಮೇಲೆ ಕುಳಿತಿದ್ದ ನನಗೆ ಆ ವಯಸ್ಸಾದ ಮುದುಕಿ ಟೇಬಲ್ಗಳನ್ನ ಕ್ಲೀನ್ ಮಾಡ್ತಾ ನಿಂತಿರುವಾಗ ಅಲ್ಲಿನ ಮ್ಯಾನೇಜರ್ ಬಂದು ಆಕೆಯ ಮೇಲೆ ಕಿರ್ಚಾಡುತ್ತಿದ್ದ. ವಯಸ್ಸಾಗಿರುವ ಆ ವೃದ್ಧೆಯ ಕೈಗಳು ಪ್ಲೇಟುಗಳನ್ನ ಎತ್ತುವಾಗ ನಡುಗುತ್ತಿತ್ತು. ಆಕೆ ಸರಿಯಾಗಿ ಕೆಲಸ ಮಾಡಕ್ಕಾಗದೆ ಕಷ್ಟಪಡುತ್ತಿರುವ ಆಕೆಯನ್ನ ಹತ್ತಿರ ಹೋಗಿ ನೋಡಿದ ನನಗೆ ಒಂದು ಕ್ಷಣಕ್ಕೆ ನಿಂತಲ್ಲೇ ಕುಸಿದು ಬಿದ್ದ ಹಾಗಾಗೋದೆ. ಯಾಕಂದ್ರೆ ಆ ವಯಸ್ಸಾದ 69 ವಯಸ್ಸಿನ ಆ ವೃದ್ಧೆ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಜ್ಜಿಯಾಗಿದ್ರು. ಚಿಕ್ಕ ವಯಸ್ಸಿನಿಂದಾನು ಅವರ ಮಡಿಲಿನಲ್ಲಿ ಆಡಿ ಬೆಳೆದ ನಾನು ಈ ರೀತಿ ಅವರು ಹೋಟೆಲ್ನಲ್ಲಿ ಪ್ಲೇಟುಗಳನ್ನ ತೊಳೆಯುತ್ತಿರುವುದನ್ನ ನೋಡಿದ ನಾನು ಒಂದು ಕ್ಷಣಕ್ಕೆ ಕುಗ್ಗಿ ಹೋದ ಹಾಗಾಗೋದೆ. ತಕ್ಷಣವೇ ಅಜ್ಜಿಯನ್ನು ಹೊರಗೆ ಕರೆದುಕೊಂಡು ಬಂದು ಇದರ ಬಗ್ಗೆ ವಿಚಾರಿಸಿದಾಗ ಅವರು ಹೇಳಿದ್ದನ್ನ ಕೇಳಿ ನಾನು ಬೆಚ್ಚಿಬಿದ್ದೆ. ಅವರು ಹೇಳಿದ್ದನ್ನ ಕೇಳಿ ಸ್ವಂತದವರು ಅನ್ನೋದು ಕೇವಲ ಹೆಸರಿಗೆ ಮಾತ್ರ, ಸಂಬಂಧಗಳ ಮೇಲೆ ನನಗಿದ್ದ ನಂಬಿಕೆಯು ಹೊರಟೋಯ್ತು. ಆದರೆ ಅವತ್ತು ನಾನು ತೆಗೆದುಕೊಂಡ ಆ ಒಂದು ನಿರ್ಧಾರದಿಂದ ಅಜ್ಜಿಯ ಜೀವನವೇ ಬದಲಾಗಿ ಹೋಯ್ತು. ಆದ್ರೆ ಅಪ್ಪ ಅಮ್ಮ ಮಾತ್ರ ಈಗಲೂ ನನ್ನ ಜೊತೆ ಮಾತಾಡಕ್ಕೂ ಮುಜುಗರ ಪಡ್ತಾರೆ. ಈ ಸಲ ನಾನು ಫಸ್ಟ್ ಕ್ಲಾಸಿನಲ್ಲಿ ಫೈನಲ್ ಇಯರ್ ಡಿಗ್ರಿಯನ್ನ ಪಾಸ್ ಮಾಡಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದ ನಾನು ಸೀದಾ ಮನೆಗೆ ಬಂದೆ. ನನ್ನನ್ನು ನೋಡಿ ಅಪ್ಪ ಅಮ್ಮನ ಮುಖದಲ್ಲಿ ಒಂದು ಕಡೆ ಹೆಮ್ಮೆಯಾದ್ರೆ ಇನ್ನೊಂದು ಕಡೆ ಸಂತೋಷ ಉಕ್ಕಿ ಬರ್ತಿತ್ತು. ಆದರೆ ಇದಕ್ಕೂ ಮುಂಚೆ ನನ್ನ ಕಣ್ಣುಗಳು ಮಾತ್ರ ಅಜ್ಜಿಯನ್ನ ಹುಡುಕ್ತಿತ್ತು. ಮನೆಗೆ ಹೋದ ನಾನು ಅಜ್ಜಿ ಇದ್ದ ರೂಮ್ಗೆ ಹೋದೆ. ಆದ್ರೆ ಅಲ್ಲಿ ಅಜ್ಜಿ ಇರ್ಲಿಲ್ಲ. ಇಡೀ ಮನೆ ಹುಡುಕಿದ್ರೂ ಅಜ್ಜಿ ಮಾತ್ರ ಅಲ್ಲಿರ್ಲಿಲ್ಲ. ಆಶ್ಚರ್ಯದಿಂದ ನನ್ನನ್ನ ನೋಡಿ ಅಪ್ಪ ಅಮ್ಮ, ಅಲ್ಲ ಕಣೋ, ಯಾರನ್ನ ಈ ರೀತಿ ಹುಡುಕ್ತಾ ಇದ್ಯಾ? ಇದೇನಮ್ಮ ಈ ರೀತಿ ಕೇಳ್ತಾ ಇದ್ಯಾ? ಪ್ರತಿ ಸಲ ನಾನು ಮನೆಗೆ ಬಂದಾಗ ಅಜ್ಜಿ ಮೊದ್ಲು ಬಂದು ನನ್ನನ್ನ ಅಪ್ಪಿಕೊಳ್ತಿದ್ರು. ಆದ್ರೆ ಈಗ ಮನೆಯೆಲ್ಲ ಹುಡುಕಿದ್ರು ಅಜ್ಜಿ ಕಾಣಿಸ್ತಾ ಇಲ್ಲಲ್ಲ, ಎಲ್ಲಿಗೆ ಹೋದ್ರು ಅಜ್ಜಿ ಎನ್ನುತ್ತಾ ನಾನು ಅಜ್ಜಿಯನ್ನ ಹುಡುಕೋದಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ಅಮ್ಮ, ಅಯ್ಯೋ ಅದನ್ನ ಹೇಳೋದನ್ನೇ ಮರ್ತು ಬಿಟ್ವಿ. ನಿಮ್ಮ ಅಜ್ಜಿ ಅವರ ಸ್ನೇಹಿತರ ಜೊತೆ ಕೆಲವು ದೇವಸ್ಥಾನಗಳಿಗಂತ ಹೋಗಿದ್ದಾರೆ. ಇಷ್ಟು ವರ್ಷ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಈಗ್ಲಾದ್ರೂ ಅವರ ಸಂತೋಷಕ್ಕಾಗಿ ಅವರ ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ಆರಾಮವಾಗಿ ಬರ್ಲಿ ಅಂತ ನಾವೇ ಕಳಿಸ್ಕೊಟ್ಟಿದ್ದೇವೆ. ನೋಡು, ಅವ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ಅವ್ರು ಆರಾಮವಾಗಿರ್ತಾರೆ. ನೋಡು, ಈಗ ತಾನೇ ಮನೆಗೆ ಬಂದಿದ್ಯಾ, ನಿನಗಿಷ್ಟವಾದ ಅಡುಗೆನ ಮಾಡಿದ್ದೇನೆ, ಹೋಗು, ಹೋಗಿ ಕೈ ಕಾಲು ಮುಖ ತೊಳ್ಕೊಂಡ್ ಬಾ, ಎಲ್ಲಾರು ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಅಮ್ಮ ಅಡುಗೆ ಮನೆಗೆ ಹೋದ್ರು. ಆದ್ರೆ ಯಾಕೋ ನನ್ನ ಮನಸ್ಸು ಮಾತ್ರ ಅಜ್ಜಿನ ಹುಡುಕ್ತಿತ್ತು. ಪ್ರತಿ ಸಲ ನಾನು ರಜೆಗಳಲ್ಲಿ ಮನೆಗೆ ಬಂದಾಗ ಅಜ್ಜಿ ತನ್ನ ಕೈಯಾರೆ ನನಗೆ ಕೈ ತುತ್ತನ್ನ ತಿನ್ನಿಸ್ತಿದ್ರು. ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ, ಹಾಗಾಗಿ ಅಜ್ಜಿಗೆ ನಾನಂದ್ರೆ ಪಂಚಪ್ರಾಣ. ನಾನು ಚಿಕ್ಕವನಾಗಿದ್ದಾಗಿನಿಂದನೂ ಅಜ್ಜಿ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ನಾನು ಚಿಕ್ಕವನಾಗಿದ್ದಾಗಿನಿಂದಾನು ಅಜ್ಜಿಯ ಬಳಿಯೇ ಮಲಗ್ತಿದ್ದೆ. ಅವರ ಮಡಿಲ ಮೇಲೆ ನನ್ನನ್ನ ಮಲಗಿಸಿಕೊಂಡು ಕತೆ ಹೇಳಿ ಮಲಗಿಸ್ತಿದ್ದ ಆ ಸವಿ ನೆನಪು ನನಗೆ ಈಗಲೂ ನೆನಪಿಗೆ ಬರುತ್ತೆ. ಇನ್ನು ಆಗ ಸಮಯ ಸಿಕ್ಕಾಗಲೆಲ್ಲ ಅವರು ನನ್ನನ್ನ ಪಾರ್ಕಿಗೆ ಕೂಡ ಕರೆದುಕೊಂಡು ಹೋಗ್ತಿದ್ರು. SSLC ಮುಗಿಯುವವರೆಗೂ ನಾನು ಅಜ್ಜಿಯನ್ನ ತುಂಬಾ ಹಚ್ಚಿಕೊಂಡಿದ್ದೆ. ನಂತರ ನಾನು ಓದೋದಕ್ಕಂತ ಹೇಳಿ ಡೆಲ್ಲಿಗೆ ಹೋದೆ. ಇನ್ನ ದೂರ ಇದ್ರೂ ಪ್ರತಿ ಸಲ ಅಜ್ಜಿ ಜೊತೆ ಫೋನಿನಲ್ಲಿ ಮಾತನಾಡ್ತಿದ್ದೆ. ಮೊದಲೆಲ್ಲ ನಾನು ಮನೆಗೆ ಫೋನ್ ಮಾಡಿದಾಗ ಪ್ರತಿ ಸಲ ಅಜ್ಜಿ ಜೊತೆ ಮಾತನಾಡಿ ಸಂತೋಷ ಪಡ್ತಿದ್ದೆ. ಆದ್ರೆ ನನಗ್ ಮಾತ್ರ ಬರ್ತಾ ಬರ್ತಾ ಅಮ್ಮನಿಗೆ ಫೋನ್ ಮಾಡಿದಾಗಲೆಲ್ಲ ಅಮ್ಮ ಅಜ್ಜಿಗೆ ಫೋನ್ ಕೊಡ್ತಿರ್ಲಿಲ್ಲ. ಏನಾದ್ರೂ ಒಂದು ನೆಪವನ್ನ ಹೇಳಿ ಫೋನನ್ನ ಇಟ್ಬಿಡ್ತಿದ್ರು. ನಾನು ಕೂಡ ಫೈನಲ್ ಇಯರ್ ಡಿಗ್ರಿ ಓದುತ್ತಾ ಇರೋದ್ರಿಂದ ಓದೋ ಕಡೆ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡಿದೆ. ಕೊನೆಗೂ ಈ ವರ್ಷ ನನ್ನ ಫೈನಲ್ ಇಯರ್ ಡಿಗ್ರಿ ಮುಗಿದು ನಾನು ಫಸ್ಟ್ ಕ್ಲಾಸಿನಲ್ಲಿ ಎಕ್ಸಾಮ್ ಕೂಡ ಪಾಸ್ ಮಾಡಿ ಮನೆಗೆ ಬಂದೆ.
ಪ್ರತಿ ಸಲದ ಹಾಗೆ ಈ ಸಲಾನು ಅಜ್ಜಿ ನನ್ನನ್ನ ನೋಡಿ ತುಂಬಾ ಸಂತೋಷ ಪಡಬಹುದು ಅಂದುಕೊಂಡಿದ್ದ ನನಗೆ ಮನೆಗೆ ಬಂದ ತಕ್ಷಣ ಅಜ್ಜಿ ಮನೆಯಲ್ಲಿ ಇಲ್ಲೇ ಇರುವುದನ್ನ ನೋಡಿ ನನಗೊಂದು ರೀತಿ ಆಶ್ಚರ್ಯವಾಗ್ತಿತ್ತು. ಈ ರೀತಿ ಅಜ್ಜಿ ದೇವಸ್ಥಾನಗಳಿಗೆ ಹೋಗಿರೋದು ಅಮ್ಮ ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅನ್ನೋ ಕುತೂಹಲದ ಜೊತೆಗೆ ಒಂದು ರೀತಿ ಆತಂಕ ಕೂಡ ಇತ್ತು. ಆದ್ರೂ ಅಪ್ಪ ಅಮ್ಮ ಅಂತೂ ಸುಳ್ಳು ಹೇಳೋದಕ್ಕೆ ಆಗಲ್ಲ. ಭವಿಷ್ಯ ಸಡನ್ ಆಗಿ ಏನಾದ್ರೂ ಪ್ಲಾನ್ ಮಾಡಿ ಹೋಗಿರ್ತಾರೇನೋ. ಇನ್ನೇನ್ 15-20 ದಿನ ಆದ್ಮೇಲೆ ಮತ್ತೆ ಮನೆಗ್ ಬರ್ತಾರಲ್ವಾ, ಮತ್ತೆ ನಾನು ಕೆಲಸಕ್ಕೆ ಹೋಗೋ ಮುಂಚೆ ಅಜ್ಜಿ ಬರ್ತಾರೆ, ಮಾತಾಡಬಹುದು ಅಂತ ಹೇಳಿ ನಾನು ಕೂಡ ಸುಮ್ಮನಾಗ್ಬಿಟ್ಟೆ. ಕಾಲ ಕಳೆದ ಹಾಗೆ ನನಗೆ ದೊಡ್ಡದಾದ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಪೋಸ್ಟ್ ಕೂಡ ಸಿಕ್ತು. ಇನ್ನ ಇದೇ ಸಂತೋಷದಲ್ಲಿ ನಾನು ನನ್ನ ಸ್ನೇಹಿತರ ಜೊತೆ ದೊಡ್ಡದಾದ ಹೋಟೆಲ್ ಒಂದಕ್ಕೆ ಊಟಕ್ಕಂತ ಹೋದ್ವಿ. ಆದ್ರೆ ಅಲ್ಲಿ ಇಂತಹ ಒಂದು ದೃಶ್ಯವನ್ನ ನನ್ನ ಕಣ್ಣಾರೆ ನೋಡ್ತೀನಿ ಅಂತ ನಾನು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ. ನಾವು ಕುಳಿತುಕೊಂಡಿದ್ದ ಪಕ್ಕದ ಟೇಬಲ್ ಅನ್ನು ಒರೆಸುತ್ತಿದ್ದ ಒಬ್ಬ ವೃದ್ಧೆ ನಡೆಗುತ್ತಿದ್ದ ಕೈಗಳಿಂದ ಸಡನ್ ಆಗಿ ನೀರಿನ ಗ್ಲಾಸ್ ಅನ್ನ ಕೆಳಕ್ ಹಾಕ್ಬಿಟ್ಟಿರ್ತಾರೆ. ತಕ್ಷಣವೇ ಅದನ್ನು ನೋಡಿದ ಆ ಹೋಟೆಲ್ನ ಮ್ಯಾನೇಜರ್, ಇಷ್ಟು ಚಿಕ್ಕ ಕೆಲಸನ ಕೂಡ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತಂದ್ಮೇಲೆ ಏನಕ್ ಬರ್ಬೇಕು ಕೆಲ್ಸಕ್ಕೆ? ಏನೋ ವಯಸ್ಸಾಗಿದೆ, ಕೆಲಸ ಕೇಳ್ಕೊಂಡು ಬಂದ್ರು ಅಂತ ಹೇಳಿ ಕೆಲಸ ಕೊಟ್ರೆ ದಿನ ಒಂದಲ್ಲ ಒಂದು ತಪ್ಪನ್ನ ಮಾಡೋದು. ವಯಸ್ಸಾದ ಮೇಲೆ ಮನೇಲಿರ್ಬೇಕು, ಅದನ್ನ ಬಿಟ್ಟು ಈ ರೀತಿ ಬಂದು ನಮಗೆ ಕಾಟ ಕೊಡಬಾರ್ದು. ದಿನ ಹೇಳಿ ಹೇಳಿ ನನಗೂ ಸಾಕಾಗೋಗ್ತಿದೆ. ನೋಡಿ, ನಾಳೆಯಿಂದ ನೀವು ಕೆಲಸಕ್ಕೆ ಬರಬೇಡಿ ಎಂದು ಜೋರಾಗಿ ಕಿರುಚುತ್ತಿರುವುದನ್ನ ನೋಡಿದ ಆಕೆ, ಬೇಡಪ್ಪ, ನನಗೆ ಕೆಲಸದಿಂದ ತೆಗಿಬೇಡ, ಇದನ್ನ ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ. ಇಲ್ಲಿಂದ ದುಡಿದು ಅಷ್ಟು ಇಷ್ಟು ನನ್ನ ಹೊಟ್ಟೆ ಪಾಡನ್ನ ನಡೆಸ್ತಾ ಇದ್ದೀನಿ ಎಂದಾಗ ಆತ, ನೋಡಿ, ವಯಸ್ಸಾದ ಮೇಲೆ ಇಲ್ಲಿ ಕೆಲಸ ಇಲ್ಲ, ನಿಮಗೆ ಸರಿ ಹೋಗೋದಿಲ್ಲ, ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂದು ಹೇಳಿ ಆತ ಹೇಳಿದ್ದನ್ನ ನೋಡಿ ದುಃಖ ಪಡುತ್ತಿದ್ದ ಆಕೆಯನ್ನು ನೋಡಿ ನನ್ನ ಮನಸ್ಸಿಗೆ ಒಂದು ರೀತಿ ದುಃಖವಾಗ್ತಿತ್ತು. ತಕ್ಷಣವೇ ನಾನು ಆಕೆಯ ಬಳಿ ಹೋಗಿ ಆಕೆಯ ಮುಖವನ್ನು ನೋಡಿದಾಗ ಒಂದು ಕ್ಷಣಕ್ಕೆ ನಿಂತಲ್ಲೇ ನಾನು ಕುಸಿದು ಬಿದ್ದ ಹಾಗಾಗೋದೆ. ನೋಡುವುದಕ್ಕೆ ತುಂಬಾ ಸುಸ್ತಾಗಿದ್ರು. ಅಷ್ಟರಲ್ಲಿ ಆ ಮ್ಯಾನೇಜರ್ ಬಂದು, ನೋಡಮ್ಮ, ಮತ್ತೆ ಮತ್ತೆ ಹೇಳೋದಕ್ಕಾಗಲ್ಲ, ಮೊದಲು ನೀವು ಮನೆಗೆ ಹೋಗಿ, ಕಸ್ಟಮರ್ಸ್ ಬೇರೆ ಬರ್ತಿದ್ದಾರೆ ಎಂದು ಆ ಮ್ಯಾನೇಜರ್ ಹೇಳಿದ್ದನ್ನ ಕೇಳಿ ನನ್ನ ಕೋಪ ನೆತ್ತಿಗೇರಿತು. ಆಗ ನಾನು, ನೋಡಿ, ನೀವು ಇವ್ರ ಕೈಯಲ್ಲಿ ಕೆಲಸನ ಸುಮ್ಮನೆ ಮಾಡಿಸ್ಕೊಳ್ತಿಲ್ಲ, ನೀವು ಕೊಡ್ತಾ ಇರೋ ದುಡ್ಡಿಗೆ ವಯಸ್ಸಾದವರ ಹತ್ರ ಈ ರೀತಿ ನಡ್ಕೊಳ್ಳೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಅವರ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಿ ಎಂದಾಗ ಆತ, ನೋಡಿ ಸ್ವಾಮಿ, ನಿಮಗೆ ಅವರ ಮೇಲೆ ಅಷ್ಟು ಕನಿಕರ ಇದ್ರೆ ಕೆಲಸಕ್ಕೆ ಕಳಿಸ್ದಿರಾ ವಯಸ್ಸಾದವರನ್ನ ಮನೇಲಿಟ್ಟು ಸಾಕ್ಬೇಕು. ಅದನ್ನ ಬಿಟ್ಟು ಈ ರೀತಿ ಕೆಲಸಕ್ಕೆ ಕಳಿಸಿದ್ರೆ ಹೀಗೆ ಆಗೋದು. ಈ ರೀತಿ ವಯಸ್ಸಾದವರೆಲ್ಲ ಕೆಲಸಕ್ಕೆ ಬಂದ್ರೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಕಷ್ಟ ಆಗುತ್ತೆ ಎಂದಾಗ ಅವರ ಮಾತನ್ನ ಕೇಳಿ ನನಗೊಂದು ರೀತಿ ಮುಜುಗರವಾಗೋದಕ್ಕೆ ಶುರುವಾಯ್ತು. ನೋಡಿ, ಅವರಿಗೂ ಏನು ಅನಿವಾರ್ಯ ಇರಬಹುದು, ಅದಕ್ಕೆ ಕೆಲಸಕ್ಕೆ ಬಂದಿದ್ದಾರೆ. ಅವರ ಮೊಮ್ಮಗ ನಾನಿನ್ನು ಬದುಕಿದ್ದೀನಿ, ಅವ್ರ ಬಗ್ಗೆ ನೀವಿಷ್ಟೆಲ್ಲ ಮಾತಾಡೋ ಹಕ್ಕು ನಿಮಗಿಲ್ಲ ಎಂದು ಹೇಳಿ, ಅಜ್ಜಿ, ನೀವಿಲ್ಲಿಂದ ಮೊದಲು ನಡೀರಿ ಎಂದು ಹೇಳಿ ನಾನು ಅಜ್ಜಿನ ಹೋಟೆಲಿಂದ ಹೊರಗೆ ಕರೆದುಕೊಂಡು ಬಂದು ಅಲ್ಲಿಂದ ಸೀದಾ ಒಂದು ಜ್ಯೂಸ್ ಅಂಗಡಿಗೆ ಕರೆದುಕೊಂಡು ಹೋಗಿ ಮೊದಲು ಅಜ್ಜಿಗೆ ಒಂದು ಗ್ಲಾಸ್ ಜ್ಯೂಸ್ ಅನ್ನ ಕೊಡಿಸಿದೆ. ಇನ್ನ ಜ್ಯೂಸ್ ಕುಡಿದ ಮೇಲೆ ಅಜ್ಜಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯ್ತು. ಆಗ ಅಜ್ಜಿಯ ಆ ದುಃಖದ ಮುಖವನ್ನ ನೋಡಿ, ಏನಾಯ್ತು ಅಜ್ಜಿ, ಮನೆಯಲ್ಲಿ ಆರಾಮವಾಗಿ ಇರ್ಬೇಕಾದ ನೀನು ಯಾಕೆ ಹೋಟೆಲ್ನಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀಯಾ? ಅಂತಹದ್ದೇನಾಯ್ತು ಅಂತ ಹೇಳಿ ನೀನು ಈ ಕೆಲಸ ಮಾಡ್ತಾ ಇದೀಯಾ ಎಂದಾಗ ದುಃಖದಿಂದ ಅಜ್ಜಿ ಹೇಳಿದ ಆ ಮಾತನ್ನ ಕೇಳಿ ಒಂದು ಕ್ಷಣಕ್ಕೆ ನಾನು ಕುಗ್ಗಿ ಹೋದೆ. ಏನಂತ ಹೇಳಿ ಕಣಪ್ಪ,
ನಾನು ನಿನ್ನ ಅಜ್ಜಿಯಾಗಿ ನಿನ್ನ ಹತ್ರ ನಿಜ ಹೇಳಬೇಕಾ ಅಥವಾ ನನ್ನ ಸ್ವಂತ ಮಗನ ತಪ್ಪನ್ನ ಹೇಳಬೇಕಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅಜ್ಜಿ, ಏನಾಯ್ತು ಅಂತ ಹೇಳು. ನೋಡು, ಪ್ರತಿ ಸಲ ನಾನು ಮನೆಗ್ ಬಂದಾಗೆಲ್ಲ ನೀನು ಮನೇಲಿರ್ತಿದ್ದೆ. ನಿನ್ನ ಕೈಯಾರೆ ನನಗೆ ಕೈ ತುತ್ತನ್ನ ತಿನ್ನಿಸ್ತಿದ್ದೆ. ಈ ಸಲ ನಾನು ಮನೆಗ್ ಬಂದಾಗ ನೀನು ಮನೇಲಿರ್ಲಿಲ್ಲ. ಅಮ್ಮನಿಗೆ ಕೇಳಿದಾಗ ಸ್ನೇಹಿತರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಆದ್ರೆ ನೀನ್ ನೋಡಿದ್ರೆ ಇಷ್ಟು ದೂರ. ಹೌದಪ್ಪ, ಇದು ಯಾವ ಊರು ಅನ್ನೋದೇ ನನಗ್ ಗೊತ್ತಿಲ್ಲ. ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲಪ್ಪ. ಅದ್ರಲ್ಲೂ ಈ ವಯಸ್ಸಿನಲ್ಲಿ ಒಂಟಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗುದು ಅಂತಂದ್ರೆ ಅದು ನನ್ನ ಕೈಯಲ್ಲ ಆಗೋ ವಿಷಯ ಅಲ್ಲ. ಮತ್ತೆ ಇನ್ನೇನಜ್ಜಿ ಇದೆಲ್ಲ? ಅದೆಲ್ಲ ನನಗೆ ಅರ್ಥ ಆಗಿದ್ದಿದ್ರೆ ಇವತ್ತು ನಾನು ಇಲ್ಲಿರ್ತಾ ಇರ್ಲಿಲ್ಲ. ನನಗೆ ವಯಸ್ಸಾಗ್ತಿರೋ ಹಾಗೆ ನಿನ್ನ ತಂದೆ ತಾಯಿಗೆ ನಾನು ಭಾರ ಆಗೋದೆ ಅನ್ಸುತ್ತೆ. ನಿಮ್ಮಪ್ಪ ದುಡಿತಾ ಇರೋ ದುಡಿಮೆಯಲ್ಲಿ ಮೊದಲೇ ಮನೆ ನಡೆಸೋದು ತುಂಬಾ ಕಷ್ಟ ಆಗ್ತಿದೆ. ಅದ್ರ ಜೊತೆಗೆ ನನ್ನ ಖರ್ಚನ್ನ ನೋಡ್ಕೊಳ್ಳೋದಕ್ಕೂ ಅವನಿಗೆ ಕಷ್ಟ ಆಗೋಯ್ತು ಅನ್ಸುತ್ತೆ ಎಂದಾಗ, ಇದೇನಜ್ಜಿ ಹೀಗೆ ಹೇಳ್ತಾ ಇದೀಯಾ? ಹೌದಪ್ಪ, ಬರ್ತಾ ಬರ್ತಾ ಆ ಮನೆಯಲ್ಲಿ ಯಾಕೋ ನನ್ನನ್ನ ತುಂಬಾ ಕಡೆ ಗಣಿಸ್ತಿದ್ದಾರೆ ಅನಿಸ್ತಿತ್ತು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಿಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ನನಗೆ ಶುಗರ್ ಇರೋದ್ರಿಂದ ಊಟ ತಿಂಡಿ ಪಥ್ಯ ಇರಬೇಕಾಗಿತ್ತು ನಾನು. ಹಾಗಾಗಿ ವಯಸ್ಸಾಗಿರೋದ್ರಿಂದ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಿನ್ನುವಷ್ಟು ಶಕ್ತಿ ನನಗಿರ್ಲಿಲ್ಲ. ಅದಕ್ಕೆ ನಿಮ್ಮಮ್ಮನ್ಗೆ ದಿನ ನನಗೆ ಸ್ವಲ್ಪ ಗಜ್ಜಿ ಮಾಡಿ ಕೊಟ್ಟು ಬಿಡು ಅಂತ ಹೇಳಿದ್ದು ತಪ್ಪಾಗೋಯ್ತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಡುಗೆಯನ್ನ ಮಾಡೋದಕ್ಕೆ ಆಗಲ್ಲ. ಮೊದಲೇ ಮನೆ ಖರ್ಚು ಜಾಸ್ತಿ ಆಗ್ತಿದೆ. ಮನೆಯಲ್ಲಿ ದುಡಿತಾ ಇರೋದು ಇವ್ರೊಬ್ರೆ. ಮನೆ ಬಾಡಿಗೆ ಕಟ್ಕೊಂಡು ಮನೆ ನೋಡ್ಸೋದು ಹಾಗೂ ಮಗನ ಓದಿಗೆ ದುಡ್ಡು ಬೇರೆ ಕಳಿಸ್ಬೇಕು. ಅದ್ರ ಜೊತೆಗೆ ನೀವು ಅಂತಂದ್ರೆ ಚಿಕ್ಕ ವಿಷಯ ಅಲ್ಲ ಅತ್ತೆ. ನೀವು ನಿಮ್ಮ ಮಗಳ ಮನೆಗೆ ಹೋಗಿ ಅಂತ ಹೇಳಿ ಪದೇ ಪದೇ ಮನಸ್ಸಿಗೆ ಚುಚ್ಚುದ ಹಾಗೆ ಮಾತಾಡ್ತಿದ್ರು. ಮನೆಯ ಪರಿಸ್ಥಿತಿ ಕೂಡ ನನಗರ್ಥ ಆಗ್ತಿತ್ತು. ಹಾಗಾಗಿ ನಾನು ಎಲ್ಲವನ್ನ ಸಹಿಸಿಕೊಂಡು ಬರ್ತಿದ್ದೆ. ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ನನ್ನ ಜೊತೆ ಇಂತಹ ಕೆಲಸ ಮಾಡ್ತಾನೆ ಅಂತ ಯಾವತ್ತು ನಾನು ಅಂದುಕೊಂಡಿರ್ಲಿಲ್ಲ. ಅವತ್ತು ಭಾನುವಾರ ಇದ್ದಕ್ಕಿದ್ದ ಹಾಗೆ ನಿಮ್ಮಪ್ಪ ನನ್ನ ಹತ್ರ ಬಂದು, ಅಮ್ಮ, 1-2-3 ದಿನದ ಮಟ್ಟಿಗೆ ಹೊರಗಡೆ ಹೋಗಿ ಬರೋಣ. ನಿನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಇಟ್ಕೋ, ಆಟೋ ಬರ್ತಿದೆ ಅಂತ ಹೇಳಿದಾಗ ಆ ದಿನ ನಾನು ತುಂಬಾ ಸಂತೋಷ ಪಟ್ಟೆ. ನನ್ನ ಬಗ್ಗೆ ನನ್ನ ಮಗ ಹಾಗೂ ಸೊಸೆ ಏನ್ ಹೇಳಿದ್ರು, ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ಹೇಳಿ ನಾನು ತುಂಬಾ ಖುಷಿ ಪಡ್ತಾ ನನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ರೆಡಿಯಾದೆ. ನನ್ನ ಮಗ ಹಾಗೂ ಸೊಸೆ ಇಬ್ರು ಬಂದು ನನ್ನನ್ನ ಆಟೋವಿನಲ್ಲಿ ಕೂಡಿಸ್ಕೊಂಡು ಅದರಲ್ಲಿ ಕರೆದುಕೊಂಡು ಬಂದ್ರು. ನನಗ್ ಗೊತ್ತಿಲ್ಲದೆ ಇರೋ ಅದ್ಯಾವುದೋ ರೈಲ್ವೆ ಸ್ಟೇಷನ್ ಬಳಿ ಬಂದು, ಅಮ್ಮ, ಟ್ರೈನ್ ಬರೋದಕ್ಕೆ ತುಂಬಾ ಟೈಮ್ ಇದೆ, ನಾವು ಹೋಗಿ ಟಿಕೆಟ್ ತಗೊಂಡು ಬರ್ತೀವಿ, ನಾವು ಬರೋವರೆಗೂ ನೀನ್ ಇಲ್ಲಿಂದ ಎಲ್ಲೂ ಹೋಗ್ಬೇಡ ಅಂತ ಹೋದವರು ಎಷ್ಟೊತ್ತಾದ್ರೂ ಮತ್ತೆ ಬರಲೇ ಇಲ್ಲ. ಸಮಯ ಬೇರೆ ರಾತ್ರಿ ಆಗ್ತಾ ಬಂತು. ಈ ಸ್ಟೇಷನ್ನಲ್ಲಿ ಯಾರೊಬ್ಬರು ಕಣ್ಣಿಗೆ ಕಾಣಿಸ್ತಾ ಇರ್ಲಿಲ್ಲ. ನನ್ನ ಮನಸ್ಸಿನಲ್ಲೂ ಒಂದು ರೀತಿ ಗಾಬರಿ ಶುರುವಾಯ್ತು. ಒಬ್ಬಂಟಿ ನಾನು. ಏನ್ ಮಾಡ್ಬೇಕನ್ನೋದು ನನಗೆ ತೋಚದ ಹಾಗಾಗೋಯ್ತು. ಇಡೀ ರಾತ್ರಿ ನಿನ್ನ ತಂದೆ ತಾಯಿಗೋಸ್ಕರ ಕಾಯ್ತಾ ಅಲ್ಲಿ ಕುಳಿತಿದ್ದೆ. ಬೆಳಗಾಗುವವರೆಗೂ ಬರ್ಲಿಲ್ಲ. ಅಲ್ಲಿಂದ ನಾನು ಸೀದಾ ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಾಗದೆ ಬೀದಿ ಬೀದಿ ತಿರುಗಿದ್ರು ನನಗೇನು ಗೊತ್ತಾಗ್ಲಿಲ್ಲ. ಹೊಟ್ಟೆ ಹಸಿವಿನಿಂದ ತಿನ್ನೋದಕ್ಕೇನಾದ್ರೂ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಯಾವುದೋ ಒಂದು ಹೋಟೆಲ್ ಬಳಿ ಬಂದು ತಿನ್ನೋದಕ್ಕೆ ಏನಾದ್ರೂ ಕೊಡಿ ಅಂತಂದಾಗ ಅವರು ನನ್ನನ್ನ ನೋಡಿ ಊಟ ಕೊಟ್ರು. ಹೋಟೆಲ್ ಪಕ್ಕದಲ್ಲಿ ಊಟ ಮಾಡಿ ಅಲ್ಲಿಯೇ ಕುಳಿತು ಬಿಟ್ಟೆ. ಅಲ್ಲಿಗಾಗಲೇ ಸಮಯ ಮಧ್ಯಾಹ್ನ ಆಗ್ತಾ ಬಂತು. ಏನ್ ಮಾಡ್ಬೇಕನ್ನೋದು ಗೊತ್ತಾಗದೆ ಆ ಹೋಟೆಲ್ನಲ್ಲಿ ಹೋಗಿ, ನೋಡಿ ಸ್ವಾಮಿ, ಇಲ್ಲೇನಾದ್ರೂ ಕೆಲಸ ಇದ್ರೆ ಕೊಡಿ, ನಾನು ಕೆಲಸ ಮಾಡ್ತೀನಿ,
ಈಗ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಎಂದಾಗ ಅವರು ಟೇಬಲ್ ಒರೆಸುವ ಕೆಲಸನ ಕೊಟ್ರು. ಮಧ್ಯಾಹ್ನದ ಊಟ ಕೊಟ್ಟು ನನಗೆ ಕೆಲಸ ಕೂಡ ಕೊಟ್ರು. ಆ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಯಾವುದಾದರೂ ಮರದ ಕೆಳಗಡೆನೋ ಅಥವಾ ದೇವಸ್ಥಾನದಲ್ಲೋ ಮಲ್ಕೊಂಡು ದಿನಗಳನ್ನ ಕಳೀತಾ ಬರ್ತಾ ಇದ್ದೀನಿ ಎಂದು ಅಜ್ಜಿ ಹೇಳಿದ ಆ ಮಾತನ್ನ ಕೇಳಿ ಒಂದು ಕ್ಷಣಕ್ಕೆ ನನ್ನ ಹೃದಯವೇ ಒಡೆದು ಹೋದ ಹಾಗಾಗೋಯ್ತು. ನನ್ನ ಹೆತ್ತ ತಂದೆ ತಾಯಿ ಇಂತಹ ಕೆಲಸ ಕೂಡ ಮಾಡ್ತಾರಾ ಅನ್ನೋದು ನನಗೆ ನಂಬೋದಕ್ಕಾಗಲಿಲ್ಲ. ಇದನ್ನೆಲ್ಲ ಕೇಳಿದ ನಾನು ತಲೆ ಮೇಲೆ ಕೈ ಇಟ್ಟು ಅಲ್ಲಿ ಕುಳಿತುಬಿಟ್ಟೆ. ನನ್ನ ಮುಖದಲ್ಲಿ ಒಂದು ರೀತಿ ಮೌನ ಆವರಿಸಿಕೊಂಡು ಬಿಟ್ಟಿತ್ತು. 5 ನಿಮಿಷಗಳ ಕಾಲ ನಾನೇನನ್ನು ಮಾತನಾಡದೆ ಮೌನವಾಗ್ಬಿಟ್ಟಿದ್ದೆ. ನಂತರ ನನ್ನ ಅಜ್ಜಿಯ ಮುಖವನ್ನ ನೋಡಿ, ಅಜ್ಜಿ, ನಿನ್ನ ಜಾಗ ಇದಲ್ಲ, ನೀನಿರ್ಬೇಕಾಗಿರೋದು ಇಲ್ಲೆಲ್ಲ. ನೋಡು, ಈಗ ನಾನು ಬಂದಿದ್ದೇನೆ, ನಿನ್ನ ಮೊಮ್ಮಗ, ಬಾ ನನ್ ಜೊತೆ ಎಂದು ಹೇಳಿ, ಇನ್ನು ಮುಂದೆ ನೀನು ಅಳಬಾರ್ದು ಎಂದು ಹೇಳಿ ನಾನು ಅಜ್ಜಿನ ಕರೆದುಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಬಂದ ನಾನು ಅಜ್ಜಿನ ಕರೆದುಕೊಂಡು ಸೀದಾ ಮನೆ ಒಳಗೆ ಬಂದೆ. ನನ್ನನ್ನು ನೋಡಿ ಹಾಲ್ನಲ್ಲಿ ಕುಳಿತಿದ್ದ ಅಪ್ಪ ಅಮ್ಮ ಗಾಬರಿಯಿಂದ, ಅಲ್ಲ ಕಣೋ, ಅಮ್ಮ ಎಲ್ಲಿ ಸಿಕ್ಕಿದ್ರು ನಿನಗೆ? ಎಲ್ಲೋಗ್ಬಿಟ್ಟಿದ್ದೆ ಅಮ್ಮ ನೀನು? ನಿನ್ನನ್ನ ಹುಡುಕಿ ಹುಡುಕಿ ನಮಗೆ ಸಾಕಾಗೋಯ್ತು ಎಂದು ಅಪ್ಪ ಹೇಳುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿದ್ದ ಕೋಪ ಹೊರ ಹಾಕ್ತಾ, ಸಾಕಪ್ಪ, ಎಷ್ಟು ಅಂತ ನಾಟಕ ಆಡ್ತೀಯ ನೀನು? ಅಜ್ಜಿ ಎಲ್ಲಿಗೆ ಹೋಗಿದ್ರು ಅನ್ನೋದು ಗೊತ್ತಿಲ್ವಾ ನಿನಗೆ? ನೋಡು, ಅವರು ನನಗೆ ಅಜ್ಜಿ, ಆದ್ರೆ ನಿನಗೆ ತಾಯಿಯವರು. ಇವರನ್ನ ಈ ರೀತಿ ಮನೆಯಿಂದ ಹೊರಗೆ ಹಾಕೋದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು? ಅಲ್ಲಮ್ಮ, ನಾನು ಮನೆಗೆ ಬಂದು ಕೇಳಿದಾಗ ನೀನು ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ದೆ. ಆದ್ರೆ ನೀವಿಬ್ರು ಸೇರಿ ಅಜ್ಜಿನ ಯಾವ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಬಂದಿದ್ರಿ ಅಂತ ಹೇಳ್ತೀಯ ಸ್ವಲ್ಪ? ಅಮ್ಮ, ನಿನ್ನ ಬಗ್ಗೆ ನನಗೆ ತುಂಬಾನೇ ಮರ್ಯಾದೆ ಇತ್ತು. ಆದ್ರೆ ತಾಯಿಯಾಗಿ, ಅದ್ರಲ್ಲೂ ನೀನು ಒಂದು ಹೆಣ್ಣಾಗಿ ವಯಸ್ಸಾಗಿರೋ ಇವ್ರ ಜೊತೆ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ಅಜ್ಜಿ ಹೆತ್ತ ಮಗ ತಾಯಿನ ಈ ರೀತಿ ನಡುಬೀದಿಲಿ ಬಿಡೋದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು? ನೀನು ಚಿಕ್ಕವನಾಗಿದ್ದಾಗ ಅಜ್ಜಿ ಕೂಡ ಇದೇ ರೀತಿ ಕೈ ಬಿಟ್ಟಿದ್ದಿದ್ರೆ ಇವತ್ತು ನೀನು ಈ ಸ್ಥಾನಕ್ಕೆ ಬರ್ತಿದ್ದ? ವಯಸ್ಸಾದ ಮೇಲೆ ಹೆತ್ತ ಮಕ್ಕಳು ತಂದೆ ತಾಯಿಯನ್ನ ಸಾಕೋದಕ್ಕಾಗದಿದ್ಮೇಲೆ ಅವರು ಬದುಕಿದ್ದು ಪ್ರಯೋಜನ ಇಲ್ಲಪ್ಪ. ಹೆತ್ತ ಮಕ್ಕಳಿಗೆ ತಾಯಿ ಬೀದಿಲಿ ಇರಬೇಕು ಅಂತಂದ ಮೇಲೆ ಅಂತಹ ಮಕ್ಕಳು ಇದ್ದು ಪ್ರಯೋಜನ ಇಲ್ಲ. ನನ್ನ ತಂದೆ ತಾಯಿ ಅಂತಂದ್ರೆ ನನಗೆ ಎಷ್ಟು ಹೆಮ್ಮೆಯಾಗ್ತಿತ್ತು. ಆದ್ರೆ ಈಗ ನೀವಿಬ್ರು ಮಾಡಿರೋ ಕೆಲಸಕ್ಕೆ ನನ್ನ ಮನಸ್ಸಿನಲ್ಲಿ ನಿಮಗೋಸ್ಕರ ಎಷ್ಟು ಮರ್ಯಾದೆ ಇತ್ತೋ ಅದೆಲ್ಲ ಹೊರಟೋಯ್ತು ಎಂದಾಗ ಅವನ ತಾಯಿ, ಅದು ಹಾಗಲ್ಲ ಕಣೋ ಅಮ್ಮ, ನೀನೇನು ಹೇಳ್ಬೇಡ. ಅಪ್ಪ ಮಾಡಿದ ಕೆಲ್ಸನ ನನ್ನ ಮದುವೆಯಾದ ಮೇಲೆ ನಾನು ನಿಮ್ಮಿಬ್ಬರ ಜೊತೆ ಹೀಗೆ ಮಾಡಿದಿದ್ರೆ ಆಗ ನಿಮಗೆ ಹೇಗನಿಸ್ತಿತ್ತು? ಇನ್ನು ಮುಂದೆ ಅಜ್ಜಿ ಇಲ್ಲೇ ಇರ್ತಾರೆ, ನಾನು ಕೂಡ ಇಲ್ಲೇ ಇದ್ದು ಅಜ್ಜಿನ ನೋಡ್ಕೊಳ್ಳೋ ಅವಶ್ಯಕತೆ ನಿಮ್ಗಿಲ್ಲ. ಅಜ್ಜಿ, ನಾನಿರೋವರೆಗೂ ನೀನ್ ಯಾವುದೇ ವಿಷಯಕ್ಕೂ ಭಯ ಪಡ್ಬೇಡ. ಈ ಮನೆ ನಿಂದು. ನಿನಗೆ ಏನೇ ಬೇಕಾದ್ರೂ ನಿನ್ನ ಮೊಮ್ಮಗ ಇದ್ದಾನೆ, ಅವನ ಹತ್ರ ಕೇಳು. ನಿನ್ನ ಪಾಲಿಗೆ ಅಪ್ಪ ಇಲ್ಲ ಅಂತ ತಿಳ್ಕೊ ಎಂದು ಹೇಳಿ ನಾನು ಹೇಳಿದ್ದನ್ನ ಕೇಳಿ, ಅಪ್ಪ ಬೇಡ ಕಣೋ, ಹಾಗೆಲ್ಲ ಮಾತಾಡ್ಬೇಡ, ನಮ್ಗಿರೋದು ನೀನೊಬ್ಬನೇ ಮಗ. ಅಪ್ಪ, ಹಾಗಾದ್ರೆ ಅಜ್ಜಿಗೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಹೇಳು? ಅಜ್ಜಿಗೂ ನೀನೊಬ್ನೇ ಅಲ್ವಾ ಗಂಡು ಮಗ ಇರೋದು? ಹಾಗಾದ್ರೆ ನೀನವ್ರ ಜೊತೆ ಹೇಗಿರ್ಬೇಕು ಹೇಳು? ಹೌದಪ್ಪ, ನಿನ್ನ ಮುಂದೆ ಇವತ್ತು ನಾನು ಚಿಕ್ಕವನಾಗ್ಬಿಟ್ಟೆ. ದೊಡ್ಡವರಾಗಿ ನಾವು ಮಾಡದೇ ಇರೋ ಕೆಲ್ಸನ ನೀನು ಮಾಡಿ ತೋರಿಸ್ತೀಯ. ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡ್ಬಿಟ್ವಿ, ಆದ್ರೆ ಅದು ತಪ್ಪು ಅನ್ನೋದನ್ನ ನೀನು ತಿಳಿಸ್ಕೊಟ್ಟಿದೀಯ. ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡು. ಏನೋ ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳಿ ನಾನು ಇಂತಹ ಕೆಲಸ ಮಾಡ್ಬಿಟ್ಟೆ. ಆದ್ರೆ ನೀನು ಮನೆ ಬಿಟ್ಟು ಹೋದ ಮೇಲೆ ನನಗೆ ತುಂಬಾ ಪಶ್ಚಾತ್ತಾಪವಾಯ್ತಮ್ಮ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಎಂದಾಗ ಅಜ್ಜಿ ಮಗನನ್ನ ತಪ್ಕೊಂಡು, ಇಲ್ಲಪ್ಪ, ನೀನು ದುಃಖ ಪಡ್ಬೇಡ. ಏನೋ
ಕೆಟ್ಟುಗಳಿಗೆ ನಡೆದೋಯ್ತು. ತಾಯಿ ಹತ್ರ ಮಕ್ಕಳು ಕ್ಷಮೆ ಕೇಳಬಾರ್ದು. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಕ್ಷಮಿಸುವಂತಹ ತಾಳ್ಮೆ ಇರೋದು ತಾಯಿಗ್ ಮಾತ್ರ. ನೋಡು, ಇವತ್ತು ನನ್ನ ಮೊಮ್ಮಗ ಇಲ್ಲದೆ ಇದ್ದಿದ್ರೆ ನಾನು ಈ ಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ. ಇಂತಹ ಮಗನನ್ನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ ಎಂದು ಹೇಳಿ ಅಜ್ಜಿ ನನ್ನ ಹಣೆಗೆ ಮುತ್ತಿಟ್ರು. ಅಲ್ಲಿಗೆ ಅಜ್ಜಿ ಜೊತೆ ನಾನು ಕಳೆದ ನನ್ನ ಆ ದಿನಗಳು ಮತ್ತೆ ಬರ್ತಿದೆಯೇನೋ ಅನಿಸ್ತಿತ್ತು. ಅಂದಿನಿಂದ ನಾನು ಕೂಡ ಆ ಮನೆಯಲ್ಲಿದ್ದು ಕೆಲಸಕ್ಕೆ ಹೋಗ್ತಾ ಮತ್ತೆ ಅಜ್ಜಿ ಜೊತೆ ಕಾಲ ಸಿಕ್ಕಾಗಲೆಲ್ಲ ನನ್ನ ಸಮಯವನ್ನ ಕಳಿತಾ ಆದಷ್ಟು ಎಲ್ಲರೂ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಕೆಲವೊಮ್ಮೆ ನಮಗೆ ಬರುವ ಪರಿಸ್ಥಿತಿಗಳಿಗೆ ಸಿಲುಕಿ ರಕ್ತ ಸಂಬಂಧಗಳಿಂದ ದೂರ ಆಗ್ಬಿಡ್ತೇವೆ. ಆದರೆ ಕೆಲವೊಮ್ಮೆ ಆ ಸಂಬಂಧಗಳಿಂದನೇ ನಾವು ಪಾಠವನ್ನ ಕಲಿತೀವಿ. ಹಾಗೆ ತಾಯಿ ಅನ್ನೋ ಆ ಸಂಬಂಧವನ್ನ ಒಮ್ಮೆ ಕಳೆದುಕೊಂಡಾಗ ಮತ್ತೆ ಅಂತಹ ಸಂಬಂಧವನ್ನ ಪಡೆಯುವುದಕ್ಕೆ ಆಗದು. ಹೆತ್ತ ತಂದೆ ತಾಯಿ ಮಕ್ಕಳು ಚಿಕ್ಕವರಾಗಿದ್ದಾಗಿನಿಂದ ಹೇಗೆ ಅವರಿಗೆ ಬದುಕುವುದಕ್ಕೆ ದಾರಿಯನ್ನ ತೋರಿಸ್ತಾರೋ ಹಾಗೆ ವಯಸ್ಸಾದ ತಂದೆ ತಾಯಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಮಕ್ಕಳದಾಗಿರುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.